ಗುರುಜಿ, ಈಗ ಸಂಸ್ಕಾರಗಳ ಕುರಿತು ತಿಳಿಸ್ಕೊಡೋ ಸಮಯ. ಅದೇ ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಿದ್ದೀರಾ ಇವತ್ತು? ಸಂಸ್ಕಾರದ ವಿಭಾಗದಲ್ಲಿ ನಿಮಗೆಲ್ಲ ಜ್ಞಾಪಿಸ್ಬೇಕು, ಇವತ್ತು 8ನೇ ತಾರೀಕು ಸೋಮವಾರ, ದಶಮಿ ವಿಚಾರವನ್ನು ಮಾತಾಡಿದ್ವಿ, ಭಾಳ ಸಂತೋಷ. 11ನೇ ತಾರೀಕು ಪ್ರದೋಷದ ಕಾಲ ಬಂದ್ಬಿಡ್ತು. ಈ ಪ್ರದೋಷ ಕಾಲ ಬರಬೇಕಾದ್ರೆ 11ನೇ ತಾರೀಕು ಎಲ್ಲರೂ ಆಶ್ರಮದ ನಿವಾಸಕ್ಕೆ ಬರಬಹುದು. ಯಾರ ಆಶ್ರಮ? ನಮ್ಮದೇ ಆಶ್ರಮಕ್ಕಪ್ಪ. ಇಂಥ ಒಂದು ಆಶ್ರಮಕ್ಕೆ ಬಂದಾಗ ಇಡೀ ಜಗತ್ತಲ್ಲಿ ಪ್ರದೋಷ ಪೂಜೆಗಳು ಅಂದರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಯ ಪ್ರದೋಷಗಳಿಗೆ ಸಂಧ್ಯಾ ಕಾಲದಲ್ಲಿ ಅಭಿಷೇಕ, ಪೂಜೆ, ಪುನಸ್ಕಾರಗಳು. ನೀವೆಲ್ಲ ಒಂದು 4 ಗಂಟೆ ಅಷ್ಟೊತ್ತಿಗೆ ಬಂದರೆ ಫಸ್ಟ್ ಕ್ಲಾಸಾಗಿ ಪೂಜೆ, ಪುನಸ್ಕಾರ, ನಮಸ್ಕಾರ ಮಾಡಿ ಪ್ರಸಾದವನ್ನು ಕೊಡ್ತೀವಿ, ಪರಿಪೂರ್ಣ ತೊಗೊಂಡು ಹೊರಡ್ಬೋದು. ಇದಕ್ಕೆ ನಿಜ ಜೀವನದಲ್ಲಿ ಏನು ಹೇಳುತ್ತೆ, ಪ್ರದೋಷ ಕಾಲದಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ. ಆದರೆ ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದವರೆಗೂ ಯಾವ ರೀತಿ ಪ್ರದೋಷ ಕಾಲಗಳಿರುತ್ತೆ, ಎಲ್ಲ ಪ್ರದೋಷದ ಒಂದು ಅನುಗುಣ ಏಕಕಾಲಕ್ಕೆ ಒಂದೇ ಕ್ಷೇತ್ರದಲ್ಲಿ ನಡೆಯೋದು, ಅದು ನಮ್ಮ ಬ್ರಹ್ಮಾಂಡ ಲೋಕದಲ್ಲಿ. ಅದಕ್ಕೆ ಜೀವನದ ಅನುಸಾರ ನಾವುಗಳು ನೀವುಗಳು ಏನು ಹೇಳಬೇಕು, ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಸಾಕಷ್ಟು ವಿಚಾರಗಳು ಏನಿದೆ ಅಂದರೆ, ಸಂಸ್ಥೆಯಲ್ಲಿ ಸಾಯಂಕಾಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ. ಏನಂದರೆ ಬೆಳಗ್ಗೆ ಹೊತ್ತು ಪಾಪ ಪೂಜೆ ಮಾಡ್ಕೊತಿರ್ತೀರ. ಈ ಬೆಳಗ್ಗೆ ಪೂಜೆ ಮಾಡಿಕೊಂಡು ಎಲ್ಲರೂ ಪಾಪ ಬೆಳಗ್ಗೆ ಎದ್ದು ರೀ ಅದೆಲ್ಲ ಅರೇಂಜ್ ಮಾಡಬೇಕು, ಹೆಂಗ್ರಿ ಹೋಗೋದು ಅಂತೀರ. ಆದರೆ ಸಾಯಂಕಾಲ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋಗಿ ಮುತ್ತೈದೆ ಬಾಗ್ನ ಕೊಡು ಇದ್ದ ಹಾಗೆ ಆ ಲಕ್ಷ್ಮೀ ಕ್ಷೇತ್ರಕ್ಕೆ ಕೊನೆಯ ಲಕ್ಷ್ಮಿ ಆಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿಯ ರೂಪದಾಗಿರ್ತಕ್ಕಂಥ ಇನ್ನೇನು ಮಹಾವಿಷ್ಣುವು ಸೇರೋ ಸಮಯ. ಇಂಥ ಒಬ್ಬಳು ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ ಸ್ವರೂಪದಲ್ಲಿ ಕೂತಿದ್ದಾಗ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಲ್ಲಿ ಶಂಕರಾಚಾರ್ಯರು ಬರೆದಿರ್ತಕ್ಕಂಥ ಈ ಲಕ್ಷ್ಮಿಯ ದೇವಾಲಯ ನಿರ್ಮಾಣ ಕಾರ್ಯದ ಅಂಗವಾಗಿ, ಆ ಪ್ರತಿಷ್ಠಾಪನೆ ಅಂಗವಾಗಿ ನೀವುಗಳು ಆ ದೇವಿಯ ಸ್ಮರಣೆಯನ್ನು ಅಂದೇ ಮಾಡ್ಕೋಬೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಪ್ರದೋಷ 11ನೇ ತಾರೀಕು ಸಾಯಂಕಾಲ ಬನ್ನಿ. 12ನೇ ತಾರೀಕು ವಿಶೇಷವಾಗಿ ಶುಕ್ರವಾರ ಕಾರ್ಯಕ್ರಮ ಇರುತ್ತೆ, ಅದಕ್ಕೂ ಸಾಯಂಕಾಲ ಬನ್ನಿ. ಭಾಳ ವಿಶೇಷ. ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಕರೆಯಕ್ಕೆ ಹೋಗಿ ಅಂತೀವಿ. ಅರ್ಶಿನ ಕುಂಕುಮಕ್ಕೆ ಕರೆಯಕ್ಕೆ ಹೋದಾಗ ಪ್ರದೋಷ ಪೂಜೆಗೆ ಯಾರೋ ಕರೆಯೋದೇ ಇಲ್ಲ. ಪ್ರದೋಷಕ್ಕೆ ಏನು ಹೇಳ್ತೀವಿ, ನಂದೀಶ್ವರನ ಪೂಜೆ ಬಹಳ ಮುಖ್ಯ ಅಂತೆ. ಅದಕ್ಕೆ ಎತ್ತು ಅಥವಾ ಹಸುಗಳು, ಆ ಗೋವುಗಳು, ಎಲ್ಲ ಕರುಗಳಿಗೆ ಆ ಗೋ ಪೂಜೆ ಸಂಧ್ಯಾ ಕಾಲದಲ್ಲಿ ಮಾಡಿದಾಗ, ಬಾಲವನ್ನು ತೊಳೆದಾಗ ಭಾಳ ಸಂತೋಷ ಅಂತ ಹೇಳುತ್ತಂತೆ. ಅದು ಅದೆಷ್ಟು ಆನಂದವಾಗಿರುತ್ತೋ, ಆ ಕೊಂಬಿನ ನಡುವೆಯಲ್ಲಿ ಮಧ್ಯದಲ್ಲಿ ಪರಮೇಶ್ವರನ ನೋಡ್ತಾ ಇದ್ರೆ ನಂದೀಶ್ವರನಿಗೆ ಎಷ್ಟು ಆನಂದವೋ ಅಷ್ಟೇ ಆನಂದ ಆ ಬಲಗಿವಿಲಿ ಹೇಳ್ತಕ್ಕಂಥ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ತೀರಿಸೋದು ಪರಮೇಶ್ವರ. ಇದಕ್ಕೆ ಜೀವನ ಇಡೀ ಪ್ರತಿಯೊಬ್ಬ ಮನುಷ್ಯನು ನಾನು ನೀನು ಅಂತ ಹೇಳ್ತಾ ಇರೋ ಬದಲು ಜಗತ್ತಲ್ಲಿ ಇಂತಹ ಒಂದು ಜೀವನ ನಡೆಯುತ್ತಾ. ಪ್ರದೋಷ ಅಂದರೆ ಕಷ್ಟವನ್ನು ಓಡಿಸು. ಸಂಧ್ಯಾಕಾಲದಲ್ಲಿ ಸಾಯಂಕಾಲದಲ್ಲಿ ಶ್ರಾವಣ ಮಾಸದ ಪ್ರದೋಷ ಪ್ರಥಮ ಮುಖ್ಯ. ಅದಕ್ಕೆ ಮೊದಲನೇ ಪ್ರದೋಷ ಶ್ರಾವಣ ಮಾಸದ್ದು ಗುರುವಾರ ಬಿದ್ದಿದೆ. ವರಮಹಾಲಕ್ಷ್ಮಿ ಶುಕ್ರವಾರವೇ ಬೀಳುತ್ತೆ ಯಾವಾಗಲೂ. ಇನ್ನೊಂದು ಹೇಳ್ತೀನಿ, ಎಚ್ಚರಿಕೆ, ಹುಷಾರು. ನಮ್ಮ ಸಂಸ್ಕಾರದಲ್ಲಿ ಏನು ಹೇಳುತ್ತೆ, ಯಾವತ್ತು ಬಂದಿರುತ್ತೋ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷದಿಂದ ಜ್ಞಾಪಕ ಇಟ್ಕೊಳ್ಳಿ, ತಲೆಗೆ ಹಾಕೊಳ್ಳಿ. ಒಂದು ಸಲ ಬಂದಿರತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಅಕಸ್ಮಾತ್ ದಿನಗಳಿದ್ದೆ ಅಂತ ಹೇಳಿ ಮುಂದಕ್ಕೆ ಹಾಕೊಳ್ಳೋದು, ನಮ್ಮ ಅಡ್ಜಸ್ಟ್ಮೆಂಟ್ಗೆ ಮುಂದಿನ ವಾರ ಅಲ್ಲದೆ ಇದರಿಂದ ಅನಂತ ಪದ್ಮನಾಭ ಹಬ್ಬದ ದಿವಸ ಮಾಡ್ಕೊತೀನಿ ಅನ್ನೋದು, ಈ ನಾಟಕಗಳು, ಓವರ್ ಆ್ಯಕ್ಟಿಂಗ್ ಎಲ್ಲ ಬಿಟ್ಬಿಡಿ. ಮುಹೂರ್ತ, ಸುಮುಹೂರ್ತ ಸಾವಧಾನ ಅಂದ್ರೇನೋ, ಸಾವಧಾನ, ಹುಷಾರ್, ಆ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳಿದಾಗ ಆ ಮುಹೂರ್ತ ಯಾವತ್ತು ಬರುತ್ತೋ ಅವತ್ತೇ ವರಮಹಾಲಕ್ಷ್ಮಿ ಆ ಅಮೃತ ಕಲಶದಿಂದ ಹೊರಗಡೆ ಬರ್ತಾಳೆ. ಇದು ಸತ್ಯ. ಅದಕ್ಕೋಸ್ಕರ ನೀವುಗಳು ಆ ಸತ್ಯವಾಗಿರ್ತಕ್ಕಂಥ ಸತ್ಯಮೇವ ಜಯತೆ, ಜಗತ್ತಲ್ಲಿ ಭಾರತ ಸಂಸ್ಕಾರ ಏನು ಹೇಳುತ್ತೆ, ಸನಾತನ ಧರ್ಮದಿಂದ ಬಂದಿರತಕ್ಕಂಥ ಮೌಲ್ಯಗಳನ್ನ ನಾವು ನಮ್ಮ ಅನುಕೂಲಕ್ಕೆ ಚೇಂಜ್ ಮಾಡಬಾರ್ದು. ಪ್ರಕೃತಿ ಗಾಳಿ ಬೀಸ್ತಾ ಇಲ್ವಾ, ಸುಮ್ಮನೆ ಇರಬೇಕು. ಶೆಕೆ ಏನು ಮಾಡೋಕ್ಕಾಗಲ್ಲ. ಹಾಗೆ ಅಂದ್ಬಿಟ್ಟು ಗಾಳಿ ಬಿಡಿಸೋಕ್ಕೆ ಅಂತ ಬೀಳ್ತಾ ಇಲ್ಲ ಅವನು ಬರ ಅಂದ್ಬಿಟ್ಟು ಮರನ ಹೊಡೆಯೋಕ್ಕಾಗತ್ತಾ? ಅಥವಾ ಗಾಳಿ ಬರ್ದಿರಂತ ಗಾಳಿನ ಹೊರಗಡೆ ಬರೋಕ್ಕಾಗತ್ತಾ? ಏನೋ AC ಪಾಸಿ ಹಾಕೊಂತೀವಿ. ಇದೇ ಈ ನಡುವೆ ಕೈ ಕೊಡ್ತಾ ಇದೆ, ಏನು ಮಾಡೋದು, ಕರ್ಮ. ಆದರೂ ಸಹ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾವು ಮಾಡಿರ್ತಕ್ಕಂಥದ್ಗಿಂತ ಪ್ರಕೃತಿ ಯಾವತ್ತಿದ್ರೂ ನಮಗೆ ಸಹಕರಿಸುತ್ತೆ. ಹೊರಗಡೆ ನೋಡಿ ತಣ್ಣಗೆ ವಾತಾವರಣ. ಪ್ರದೋಷ ಕಾಲದಲ್ಲಿ ನಮ್ಮ ಜೀವನವನ್ನು ಇನ್ನೇನು ಮುಸ್ಸಂಜೆಗೆ ಬೆಳಕನ್ನು ನೀಡಬೇಕು. ಶ್ರಾವಣ ಮಾಸದ ಬೆಳಕು, ಪರಮೇಶ್ವರನ ಪೂಜೆಯನ್ನು ಮಾಡ್ತಾ ಇರತಕ್ಕಂಥ ಶ್ರೀಮನ್ನಾರಾಯಣ ನಿದ್ರಾವಸ್ಥೆಯಿಂದ ಎದ್ದೇಳ್ತಾನೆ ಇದೇ ಶ್ರಾವಣ ಶನಿವಾರಗಳಲ್ಲಿ. ಅದಕ್ಕೋಸ್ಕರ ಶ್ರಾವಣ ಶನಿವಾರದ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ದೇವರ ಪೂಜೆ ಪುನಸ್ಕಾರಗಳನ್ನ ಸಾಯಂಕಾಲದಲ್ಲಿ ಮಾಡ್ಕೊತಾ ಬರಬೇಕು. ಪಾರಾಯಣಗಳನ್ನು ಮಾಡ್ತಾ ಬರಬೇಕು. ಲಲಿತಾ ಸಹಸ್ರನಾಮವನ್ನು ಹೇಳ್ಕೊತಾ ಇರಬೇಕು. ಸೌಂದರ್ಯ ಲಹರಿಯನ್ನು ಹೇಳ್ಕೊಳ್ಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕು. ಅದೆಲ್ಲ ಸಂಧ್ಯಾಕಾಲ, ಸ್ವಯಂ ವಿಷ್ಣು ದಿವಾಕರ ಸಂಧ್ಯೆಯಲ್ಲಿ ಬಹಳ ವಿಶೇಷವಾಗಿ ಕೀರ್ತಿ ಪತಾಕೆಯನ್ನು ಹಾರಿಸ್ತಕ್ಕಂಥ ಅವಕಾಶ ಯಾರಿಗಾದ್ರೆ ಬೇಕಾ? ಎಲ್ಲರೂ ಮೊಸರನ್ನ ನೈವೇದ್ಯ ಅಮ್ಮನವ್ರಿಗೆ ಮಾಡಬೇಕು. ಮುನೀಶ್ವರನಿಗೆ ಮೊಸರನ್ನ ನೈವೇದ್ಯ ಮಾಡಬೇಕು. ಅಮ್ಮನವ್ರಿಗೆ ಗುಡಾನ ನೈವೇದ್ಯ ಮಾಡಬೇಕು. ಪರಮೇಶ್ವರನಿಗೆ ಪೊಂಗಲನ್ನು ಮಾಡಬೇಕು. ಯಾತಕ್ಕೆ ಪೊಂಗಲ್ಲು? ಪ್ರದೋಷ ಕಾಲದಲ್ಲಿ ಪೊಂಗಲ್ ಅಂತ ಹೇಳ್ತೀನಿ ಅಂದರೆ, ಮೆಣಸು ಹಾಕಿರ್ತಾರೆ ನೋಡಿ. ಅಕ್ಕಿ ಅಂದರೆ ಪಾರ್ವತಿ, ಅದಕ್ಕೆ ಚಂದ್ರನ್ ನೋಡ್ತೀವಿ. ಮೆಣಸು ಅಂದರೆ ರುದ್ರಾಕ್ಷಿ, ಆ ರುದ್ರಾಕ್ಷಿ ಸ್ವರೂಪದಲ್ಲಿರ್ತಕ್ಕಂಥ ರುದ್ರದೇವ. ತಿಂದ ತಕ್ಷಣ ಖಾರ ಅಲ್ವೇನ್ರಿ ಮೆಣಸು, ಹಬ್ಬ ಅಂತೀವಿ. ಆ ಘಾಟ್ ಇದೆಯಲ್ಲ, ಅವನೇ ಪರಮೇಶ್ವರ. ಆ ಘಾಟನ್ನು ನೀವು ಅನುಭವಿಸ್ಬೇಕಾದ್ರೆ ಜಗತ್ತಲ್ಲಿ ಪಾರ್ವತಿ ಪರಮೇಶ್ವರ ಬೇರೆ ಮಾಡಬಾರ್ದು. ಪೊಂಗಲಲ್ಲಿ ಮೆಣಸೆಲ್ಲ ಆರಿಸಾಕೋದು, ಅಯ್ಯ ಏನು ಕೋಳಿಗಳು ಹಿಂಗೆ ಎತ್ತೆದ್ದು ಬಿಸಾಕಕ್ಕೆ
ಎಲ್ಲ ತಗೋಬೇಕು. ಪರಮೇಶ್ವರ ಮಹಾಪ್ರಸಾದ. ಒಳಗಡೆ ಪಿತ್ತ ವಾತ ಶ್ಲೇಷ ಕಫೆ ಎಲ್ಲ ದೂರ ಹೋಗುತ್ತೆ, ಗೊತ್ತಾ ನಿಮಗೆ? ಅದಕ್ಕೋಸ್ಕರ ಪರಮೇಶ್ವರನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಆ ಪೊಂಗಲ್. ಇವತ್ತಿಗೂ ಯಾವುದೇ ಒಂದು ತಮಿಳುನಾಡಾಗಲಿ ಆಂಧ್ರ ಆಗಲಿ ಪರಮೇಶ್ವರ ನೈವೇದ್ಯ ಪೊಂಗಲ್. ಇದು ನೈವೇದ್ಯ ಕೂಡ ಮಾಡ್ಕೊಡ್ತೀನಿ, ಬಹಳ ರುಚಿಯಾಗಿರುತ್ತೆ. ಕಾಯ್ತಾರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಮ್ಮ ಸನಾತನ ಧರ್ಮದ ಮೌಲ್ಯಗಳನ್ನ ಮೆಲ್ಕನ್ನ ನೀವು ಹೀಗೆ ಸದಾಕಾಲ ಮಾರ್ಗದರ್ಶಕರಾಗಿ ನಮಗೆ ನೀಡ್ತಾ ಇರಬೇಕು ಅನ್ನೋದೇ ನಮ್ಮ ಸಮಸ್ತ ವೀಕ್ಷಕರ ಆಶಯ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಮುನ್ನ ಮತ್ತೆ ನೆನಪು ಮಾಡ್ತಾ ಇದ್ದೀನಿ, ನಾಳೆ ಇನ್ನಷ್ಟು ವಿಶೇಷ ಮಾಹಿತಿಯ ಬುತ್ತಿ ನಿಮ್ಗಾಗಿ ಕಾಯ್ತಿದೆ. ಹಾಗಾಗಿ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಲ್ವೇ? ಹೋಗ್ ಬರೋದಾ?